ನಮಸ್ಕಾರ, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ, ಕೃಷಿ ಟೆಕ್ ಇಂದ. ನಾವು ಬಂದು ಇಲ್ಲಿ ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಬರುತ್ತೆ. ಇದು ಚಿಕ್ಕಬಳ್ಳಾಪುರದಿಂದ 1 ಕಿಲೋಮೀಟರ್ ಸಬ್ಬೇನಹಳ್ಳಿ ಹತ್ರ ಬರುತ್ತೆ ತೋಟ. ಇದು ರೈತರ ಹೆಸರು ಬಂದು ಹರೀಶ್ ಅಂತ. 4 ಮಂತ್ಸ್ ಕಂಪ್ಲೀಟ್ ಆಗಿ 5 ತಿಂಗಳಲ್ಲಿ ಇದೆ ಈಗ. ತಿನ್ನಿಂಗ್ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ ಅವರು. ಈ ಸ್ವಲ್ಪ ಇನ್ನು ಸಣ್ಣ ಎಲ್ಲ ತೆಗಿಬೇಕಾಗಿತ್ತು. ಅಲ್ಲ ಇನ್ನೂ ತೆಗಿಬಹುದಾ? ಇನ್ನು ಈಗ ತೆಗಿಯಕ್ಕಾಗಲ್ಲ, ಓವರ್ ಆಯ್ತು. ಈ ತುದಿಯಲ್ಲಿ ಬಂದಿರೋ ಇವೆಲ್ಲ ಸಣ್ಣ ಸಣ್ಣ ಚಿಕ್ಕ ಅಷ್ಟೇ ತೆಗಿಬೇಕಲ್ಲ, ಇವೆಲ್ಲ ತೆಗಿಬೇಕಾಗಿತ್ತು. ಅವ್ರು ತೆಗ್ದಿಲ್ಲ. ಜಾಸ್ತಿ ಲೋಡ್ ಆಗಿತ್ತಲ್ಲ. ಲೋಡ್ ಜಾಸ್ತಿ ಆಯ್ತು. ಗಿಡನ ಸ್ಟ್ರೆಸ್ ಹೋಗ್ತಾ ಇದೆ. ಈಗ ಮಳೆ ಬಿದ್ದಿದೆ, ಸ್ವಲ್ಪ ತೊಂದ್ರೆ ಇಲ್ಲ, ಆರಾಮಾಗಿದೆ. ಈ ತರ ಸ್ಟೆಮ್ ಅಲ್ಲಿರೋ ಏನ್ ತೆಗೆಷ್ಟಿರಲ್ಲ, ಈ ತರ ಒಳಗಡೆ ಇರೋ ಏನ್ ತೆಗೆಷ್ಟಿರಲ್ಲ. ಸ್ಟೆಮ್ ಸೆಟ್ಟಿಂಗ್ ಆಗಿರೋ ತುದಿಯಲ್ಲಿರೋ ತೆಗಿಬೇಕು. ಇಂತ ತೆಗಿಬೇಕಾಗಿತ್ತು. ಈಗ ಚೆನ್ನಾಗಿ ಬಂದಿದೆ. ಬೆಡ್ ಎಲ್ಲ ನೀಟಾಗಿ ಮತ್ತೆ ಏರ್ಸಿದಾರೆ. ಇದು ಅಲ್ಲ ಬೆಡ್ ಜಾಸ್ತಿ ಮಾಡಿಲ್ಲ, ಜಾಸ್ತಿ ಹೈಟ್ ಮಾಡಿದ್ದಾರೆ. ನಾನೇ ಹೇಳಿದ್ದು ಇಲ್ಲಿ ಸ್ವಲ್ಪ 2 ಅಡಿ ಮೇಲೆ ಇದೆ ಇದು. 2 ಅಡಿ ಮೇಲೆ ಇದೆ. ನಾನೇ ಹೇಳಿದ್ದು ಅವ್ರಿಗೆ, ಸ್ವಲ್ಪ ಮಳೆ ತ್ಯಾವದ್ ನೆಲ ಇದು, ಅದರಿಂದ ಬೆಡ್ ರೈಸ್ ಮಾಡ್ರಿ ಅಂತ ಹೇಳಿದ್ದೆ. ಮಾಡಿದ್ದಾರೆ, ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ. ಸ್ವಲ್ಪ ತಪ್ಪೇನ್ ಮಾಡ್ಕೊಂಡಿದ್ರೆ ತಿನ್ನಿಂಗ್ ಇನ್ನೂ ಸ್ವಲ್ಪ ಮಾಡ್ಬೇಕಾಗಿತ್ತು. ಗಿಡ ನೋಡ್ರಿ, ಕಲರ್ ಒಂಥರ ಚೇಂಜ್ ಆಗಿದೆ. ಇದು ಸ್ಟ್ರೆಸ್ ಹೋಗ್ತಾ ಇದೆ. ಇದು ಅವರೇ ನಮ್ಮ ರೈತರು, ಹರೀಶ್ ಅಂತ ಅವ್ರ ಹೆಸರು. ಸರ್ ಅವ್ರ ಯೂಟ್ಯೂಬರ್, ಕೃಷಿ ಟೆಕ್ ಕಂಪನಿ ಬಂದಿರೋದು. ನಮಸ್ಕಾರ ಸರ್. ತೋಟ ಏನು ಎಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ? ಚೆನ್ನಾಗಿದೆ ಸರ್. ಎಲ್ಲ ಮೂರ್ತಿ ಸರ ಹೇಳಿರೋದು, ಅವ್ರ ಗೈಡೆನ್ಸ್ ಪ್ರಕಾರ ನಾವು ನಡೀತಾ ಇದ್ವಿ. ಈಗ ಎಷ್ಟು ತಿಂಗಳಾಗಿದೆ ಸರ್ ಇದು? ಸರ್ ಇದು 5ನೇ ತಿಂಗಳಲ್ಲಿ ನಡೀತಾ ಇದೆ. 25ಗೆ 5 ತಿಂಗಳು ಕಂಪ್ಲೀಟ್ ಆಗ್ತದೆ. ಅಲ್ಲ, ಈ ನೆಕ್ಸ್ಟ್ 25th ಬರುತ್ತಲ್ಲ, 25th ಆಗ 5th ಕಂಪ್ಲೀಟ್ ಆಗಿ 6 ಮಂತ್ಸ್ ಆಗಿ ಬೀಳುತ್ತೆ. ಮತ್ತೆ ಅಲ್ಲಿಗೆ ಇನ್ನೂ 1.5 ತಿಂಗಳು ಇರ್ಬೇಕು ತೋಟ. ಅಷ್ಟೊಳಗಡೆ ನಾವು ಸೈಜ್ ಚೆನ್ನಾಗಿ ಮಾಡ್ಕೊಬೇಕು. ಲೋಡು ಜಾಸ್ತಿ ಇದೆ. ಮಳೆ ಬಿದ್ದಿರೋದು ಎಷ್ಟೋ ಅನುಕೂಲ ಐತಿ ಇವ್ರ ತೋಟಕ್ಕೆ. ಇಲ್ಲಾಂದ್ರೆ ಬೀಳ್ತಾ ಇಲ್ಲ, ಮಳೆ ಬೀಳ್ತಾ ಇಲ್ಲ. ಜಸ್ಟ್ ಒಂದು ಅರ್ಧ ಇಂಚ್ ನೆನೀತದೆ. ಮೇಲ್ಗಡೆ ಎಲೆ ನೆನೆಯೋದಕ್ಕೆ ಸ್ವಲ್ಪ ಚೆನ್ನಾಗಿದೆ. ಬಟ್ ಏನಂದ್ರೆ ಭೂಮಿಗೆ ನಾವು ಕೊಟ್ಟಿರೋ ಬೇಸಾಯ ಸೆಂಟ್ರ್ ಫೀಡಿಂಗ್ ಕೊಟ್ಟಿದೀವಲ್ಲ ಸರ್, ಅದಕ್ಕೆ ಮಳೆ ನೀರು ಬಿದ್ದಾಗೆ ಅದೆಲ್ಲ ತಗೊಳ್ಳಲು ರೂಟ್ಸ್ ಬರ್ತದಲ್ಲ, ಅದ್ ತಗೋಬೇಕು ಅಂತಂದ್ರೆ ಮಳೆ ಬಿದ್ರೇನೆ ತಗೊಳಕ್ ಆಗುತ್ತೆ. ಇಲ್ಲಾಂದ್ರೆ ಅದಕ್ಕೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಫೀಡ್ ಕೊಟ್ಟಿರ್ತೀವಲ್ಲ, ಅದು ಕೂಡ ಕರಗಿರಲ್ಲ ಮಳೆ ಬಿದ್ದಿಲ್ಲ ಅಂದ್ರೆ. ಅದು ಹಂಗೆ ಇರುತ್ತೆ, ಅದು ತೊಂದ್ರೆ. ಈಗ ಫ್ಲೋರಾ ಎಲ್ಲ ಬಿಡಿಸಿದ್ರೆ ವೈಟ್ ರೂಟ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ನೀರು ಎಲ್ಲ ಕೊಟ್ಟಿದ್ದೀವಿ, ಫ್ಲೋರಾ ಕೊಟ್ಟಿದ್ದಾರೆ. ಬಟ್ ನೀರು ಹಂಗೆ ಬೇಕು ಈ ಗಿಡಕ್ಕೆ. ಯಾಕಂದ್ರೆ ನೀರು ಕೊಡ್ತಾ ಇದೀನಿ ಸರ್, 3 hours ಪರ್ ಡೇ ಎವ್ರಿ ಡೇ ಕೊಡ್ತಾ ಇದೀನಿ. ಬಟ್ ಏನಂತಂದ್ರೆ ಮಳೆ ನೀರು ಬಂದ್ರೆ, ಮಳೆ ಬಿದ್ದಾಗ ಗಿಡ ಸ್ಟ್ರೆಂತ್ ಆಗಿ ಬರ್ತದೆ, ಸ್ಟೈನ್ ಆಗ್ತದೆ. ಮತ್ತೆ ವೈಟ್ ರೂಟ್ ಇದೆಯಲ್ಲ, ವೈಟ್ ರೂಟ್ ಮತ್ತೆ ಅಲ್ಲ ಪ್ರೊಟೆಕ್ಷನ್ ಜಾಸ್ತಿ ಆಗ್ತದೆ. ಪಿಕ್ಕಿಂಗ್ ಜಾಸ್ತಿ ಎಳ್ಕೊಳ್ತದೆ. ಏನು ಭೂಮಿಯಲ್ಲಿ ಇರೋದು ಮೈಕ್ರೋ ನ್ಯೂಟ್ರಿಯನ್ಸ್ ಫುಡ್ ಎಲ್ಲ ಎಳ್ಕೊಡೋದಕ್ಕೆ ಮಳೆ ಬಿದ್ರೇನೆ ಅನುಕೂಲ ಇರೋದು. ಮಳೆ ಬೀಳ್ದಿರ ಇರೋದಕ್ಕೆ ಸ್ವಲ್ಪ ಸೈಜ್ ಕಡಿಮೆ ಆಗ್ತಾ ಇದೆ ಅನ್ಕೊಳ್ತಾ ಇದೀನಿ. ಬಟ್ ನೀರ್ ಎಷ್ಟು ಕೊಟ್ರು ಅದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇದೆ. ಹೌದೌದು, ಈ ವರ್ಷದಲ್ಲಿ ಮಳೆ ಎಲ್ಲಾನ ಇದೆಯಲ್ಲ, ಅದಕ್ಕೋಸ್ಕರ ಏನಾಗ್ತದೋ ಗೊತ್ತಿಲ್ಲ. ಬಟ್ ಇರೋದ್ರಲ್ಲಿ ಕ್ವಾಲಿಟಿ ತೆಗಿಸ್ತಾ ಇದಾರೆ ನಮ್ಮ ಸರ್. ಈಗ ಇಲ್ಲಿಂದ ಸೈಜ್, ಇಲ್ಲಿಂದ ಈಗ ಏನ್ ಮಾಡ್ತೀವಲ್ಲ 5 ತಿಂಗಳು ಕಂಪ್ಲೀಟ್ ಆಗೋ ಟೈಮಲ್ಲಿ ಈಗೆಲ್ಲ ಸೈಜ್ಗೆ ಮಾಡ್ಬೇಕು. ಇನ್ನೇನು ಡಿಸೀಸ್ ಅಷ್ಟೊಂದು ಬರಲ್ಲ. ಈ ಬ್ಲೈಟ್ ಒಂದ್ ಗಿಡದಲ್ಲಿ ಇತ್ತು ಅಷ್ಟೇ, ಕಂಟ್ರೋಲ್ ಆಯ್ತು. ಇನ್ನೊಂದು ಪೀಸ್ ಇತ್ತು, ಇನ್ನೊಂದು ತೋಟ ಇತ್ತು ಪಕ್ಕದಲ್ಲಿ ಇವ್ರದ್ದೇ, ಅದ್ರಲ್ಲಿತ್ತು, ಕಂಟ್ರೋಲ್ ಮಾಡಿದ್ದಾರೆ. ಸ್ವಲ್ಪ ತುಂಬಾ ಕೇರ್ ತಗೊಂಡ್ ಮಾಡಿದ್ದಾರೆ. ಯಾಕಂದ್ರೆ ಈ ಸ್ವಲ್ಪ ಕ್ಲೈಮೇಟ್ ಸೈಡ್ ನೆಟ್ ಹಾಕಿದ್ದಾರೆ, ಮತ್ತೆ ವೀಡ್ ಮ್ಯಾಟ್ ಹಾಕೋದಕ್ಕೂ ಹಾಕ್ತಾರೆ. ಅದ್ ಬೆಡ್ ರೈಸ್ ಮಳೆ ಬಿದ್ದಿಲ್ಲ ಅಂತ ಅನ್ಬಿಟ್ಟೆ, ಅದು ಮಳೆ ಜೋರಾಗಿ ಬಿದ್ದು ಅದು ಸ್ವಲ್ಪ ನೀರು ಇಂಗ್ಲಿ ಅಂತ ಅನ್ಬಿಟ್ಟೆ ವೀಡ್ ಮ್ಯಾಟ್ ಹಾಕ್ತೀರ ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ಒಂದ್ಸತಿ ಬಿದ್ದಿದ್ರೆ ಇಷ್ಟೊತ್ತಿಗೆ ಹಾಕ್ಬಿಡ್ತಾ ಇದ್ದೆ. ನೀರು ಅದು ಎಳಿತದೆ, ಅವಾಗ ಫುಡ್ ಹಂಗೆ ಸ್ಟೋರೇಜ್ ಮಾಡ್ಕೊಂಡಿರ್ತದೆ. ವೈಟ್ ರೂಟ್ಸ್ ಚೆನ್ನಾಗಿ ಬರ್ತದೆ ಅಂತ ಅನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಮಳೆ ಬೀಳ್ತಾನೆ ಇಲ್ಲ. ಅಲ್ಲ ಬೆಡ್ ಎಲ್ಲ ನೋಡ್ರಿ ಜಾಸ್ತಿ ಮಾಡಿದ್ರಿ, ಬೆಡ್ ಎಲ್ಲ ನೀಟಾಗಿ ಮಾಡಿದೆ. ಇಲ್ಲ ಸರ್, ಹೋದ ವರ್ಷ ಸ್ವಲ್ಪ ಕಡಿಮೆ ಇತ್ತು. ಬಟ್ ಸರ್ ಇದ್ಕೊಂಡು ಇನ್ ಸ್ವಲ್ಪ ಹೈಟ್ ಮಾಡಿ ಅಂತಂದ್ರು. ಆಮೇಲೆ ಇದು ಟಿಲ್ಲರ್ ಅಲ್ಲಿ ಎಲ್ಲ ರೋಟರಿ ಹಾಕೊಂಡು ಮತ್ತೆ ಲೇಬರ್ಸ್ ಕೈಯಲ್ಲಿ ಬೆಡ್. ಹೌದು, ಅಲ್ಲ ಕಳೆನು ಇದು ವೀಡ್ ಮ್ಯಾಟ್ ಹಾಕಿದ್ರೆ ಒಟ್ಟೋಗ್ತದೆ, ಅದ್ರಿಗೆ ಸಮಸ್ಯೆ ಇರ್ಲಿಲ್ಲ. ನಮ್ಗೆ ಬೆಡ್ ಅಲ್ಲಿ ನೀರ್ ನಿಲ್ತಾ ಇತ್ತು ಸ್ವಲ್ಪ ಸೆಂಟ್ರಲ್ಲಿ, ಅದಕ್ಕೋಸ್ಕರ ಬೆಡ್ ಸ್ವಲ್ಪ ಹೈಟೇ ಇದ್ರೆ ಬೆಸ್ಟ್. ಇದು ಕಪ್ಪು ಭೂಮಿ, ಆ ಕಪ್ಪು ಭೂಮಿಯಲ್ಲಿ ನಾವು ಸ್ವಲ್ಪ ಕೆಂಪು ಭೂಮಿ ಇರುತ್ತೆ, ವಾಟರ್ ಅಬ್ಸರ್ವೇಶನ್ ಜಾಸ್ತಿ ಇದೆ ಕಪ್ಪು ಭೂಮಿಯಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಹೈಟೇ ಇರ್ಲಿ ಅಂತ ಅನ್ಬಿಟ್ಟು ಸರ್ ಹೇಳಿದಕ್ಕೆ ಅವ್ರ ಗೈಡೆನ್ಸ್ ಮುಖಾಂತರ ನಾವು ಮಾಡ್ತಾ ಇದ್ವಿ. ಸರ್ ನಮ್ದು 1.25 ಎಕರೆ ಇದೆ. 550 ಗಿಡ ಹಾಕಿದೆ, 554 ಗಿಡ. ಹೌದು ಸರ್, ಚಿಕ್ಕಬಳ್ಳಾಪುರನೇ.
ಟೌನ್. ನಿಮ್ಮ ಹೆಸರು? ಹರೀಶ್ ಸರ್. ಹರೀಶ್. ಚೆನ್ನಾಗಿ ಮಾಡಿದ್ದೀರಿ. ಇಲ್ಲ ಸರ್, ಅವ್ರ ಗೈಡೆನ್ಸ್ ಮುಖಾಂತರ ನಮ್ಗೇನು ಗೊತ್ತಿಲ್ಲ, ಗೈಡೆನ್ಸ್ ಮುಖಾಂತರನೇ ಮಾಡ್ಕೊಂಡು ಬಂದಿದ್ದೀವಿ. ಹೊಸಬ್ರಲ್ಲ ಸರ್ ನಾವು. ಹೊಸಬ್ರು, ಇದು ಫಸ್ಟ್ ಕ್ರಾಪ್? ಇಲ್ಲ ಸೆಕೆಂಡ್ ಕ್ರಾಪ್ ಸರ್. ಸೆಕೆಂಡ್ ಕ್ರಾಪ್. ಹೋದ ಸಲ ಚೆನ್ನಾಗಿ ಬಂದಿತ್ತಾ? ಸರ್ ಕ್ರಾಪು ಕಡಿಮೆ ಇತ್ತು. ಕಡಿಮೆ ಇತ್ತು. ಈ ಸಲ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ 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 ಇದೆ ಕ್ರಾಪ್ ಸರ್. ಆಲ್ಮೋಸ್ಟ್ ಅಲ್ಲಿ ಒಂದು ಗಿಡಕ್ಕೆ ಒಂದ್ 400 ತನ ಬರ್ತೈತ್ರಿ ಸರ್. ಇದು ಒಂದು ಗಿಡಕ್ಕೆ ಏನಿಲ್ಲ ಅಂತಂದ್ರೆ 100 ಕಾಯಿವರೆಗೂ ಕಿತ್ತಾಕಿದ್ದೀನಿ ನಾನು ಆಲ್ರೆಡಿ. 100 ಕಾಯಿವರೆಗೂ ಕಿತ್ತಾಕಿರಿ? 100 ಕಾಯಿವರೆಗೂ ಕಿತ್ತಾಕಿದ್ದೀನಿ. ಈ 3 ಸಲ ಏನಾಯ್ತು ಅಂತಂದ್ರೆ ಅಳಿಲು ಮರದಿಂದ ಇಳಿತಾ ಇತ್ತು, ಜಾಸ್ತಿಗೆ ತಿಂತಾ ಇತ್ತು. ಆ ಮೆಶ್ ಕೆಳಗಡೆ ಇಳಿಸಿರ್ಲಿಲ್ಲ, ಅದಕ್ಕೆ ಸುತ್ತೂರ್ನ ಇವಾಗ ಕೂಚಕ್ಕೆ ಸ್ವಲ್ಪ ಇದ್ ಮಾಡ್ತಾ ಇದೀನಿ ನೋಡಿ. ಆ ಮೆಶ್ ಕಟ್ ಮಾಡಾಕ್ತದೆ ಅಂತ ಅಂದ್ಬಿಟ್ಟು ಡ್ರಿಪ್ ಪೈಪ್ ಇತ್ತಲ್ಲ, ಹಳೆ ಪೈಪ್, ಅದನ್ನ ಫುಲ್ ರೌಂಡ್ ಸುತ್ಕೊಂಡು ಬಂದ್ಬಿಟ್ರೆ ಅದೇನಾಗ್ತದೆ, ಮೆಶ್ ಕಡಿದಿರೇ ಇರ್ತದೆ. ಅದು ಹೊಸ ಕುಚ್ಚಿಗೆ ಹಾಕಿರೋದು ಮೆಶ್ನೆಲ್ಲ ಕಡ್ದಾಕ್ಬಿಡ್ತದೆ. ಅದಕ್ಕೋಸ್ಕರ ಆತರ ಮಾಡಿದೀನಿ. ಇದು ಊಜಿ ಮೆಶ್ ಅಂತ ಹಾಕಿರೋದು ಬಲೆ. ಈ ಕಡೆ ಸ್ವಲ್ಪ ಇದು ಸೈಜ್ ಜಾಸ್ತಿ ಬರ್ತೈತಿ ನೋಡಿ. ಕ್ರಾಪ್ ಕಡಿಮೆ ಇದೆಲ್ಲ, ಇದು ಕ್ರಾಪ್ ಕಡಿಮೆ ಇರೋದಕ್ಕೆ ಸೈಜ್ ಚೆನ್ನಾಗಿ ಬಂದಿದೆ. ಆದ್ರೂ ಮಿನಿಮಮ್ ಒಂದು 400 ಮೇಲೆ ಬರ್ತೈತಿ. ಒಂದೊಂದು ಗಿಡ ಇನ್ನ 1.5 ತಿಂಗಳು ಇರ್ಬೇಕಲ್ಲ ಸರ್? ಇನ್ನೂ ಇರ್ಬೇಕು ಸರ್. ಇನ್ನ ಸೈಜರು ಅದು ಡ್ರಿಪ್ಪಲ್ಲಿ ಕೊಟ್ಟಿರೋದು. ನೆನ್ನೆ ಒಂದ್ಸತಿ ಈಗ ಪೊಟ್ಯಾಶ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಸರ್ ಇಲ್ಲಿಂದ. ಇನ್ನ ಬೇರೆ 3ನೇ ಸ್ಟೆಪ್ ಫೀಡಿಂಗ್, ಸೆಂಟರ್ ಫೀಡಿಂಗ್ ಇನ್ನ ಕೊಟ್ಟಿಲ್ಲ ಡ್ರಿಪ್ ಐಟಮ್. ಅದು ಸ್ವಲ್ಪ ಅಲ್ಲಿ ಇನ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಸರ್, ಇದಕ್ಕಿಂತ ಕ್ವಾಲಿಟಿ ಬರ್ತಾ ಇದೆ. ಅಲ್ಲಿ ಇನ್ನೊಂದು ತೋಟಕ್ಕೆ ಇಲ್ಲೇ ಪಕ್ಕದಲ್ಲೇ, ಈಗ ಬೇರೆ ತೋಟಕ್ಕೆ ಹೋಗೋಣ. ಇಲ್ಲೇ ಪಕ್ಕದಲ್ಲೇ ಅವ್ರದ್ದು.